ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ರಾಜ್ಯದಲ್ಲಿ ಇದೀಗ ಎಲ್ಲರ ಕಣ್ಣು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆ. ಉಪಚುನಾವಣೆ ನಡೀತಾ ಇದೆ. ಸೊ ಇಲ್ಲಿ ಇದೀಗ ನಾವು ಮಾತಾಡೋಕ್ಕೆ ನಮ್ಮ ಜೊತೆಯಲ್ಲಿ ಮಹಿಳಾ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಮತ್ತು ನಗರಸಭೆ ಮಾಜಿ ಅಧ್ಯಕ್ಷರಾದ ಶಿವರಂಜನಿ ಮೇಡಮ್ ಇದ್ದಾರೆ. ಬನ್ನಿ ಮಾತಾಡೋಣ. ಮೇಡಮ್, ಮೊದಲನೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಮ್ ಹೇಗಿದೆ ಚುನಾವಣೆ ಕೂಗು, ಯಾವ ರೀತಿ ನಡೀತಾ ಇದೆ ಇಲ್ಲಿ? ಎಲ್ಲ ಇದೆ, ಚೆನ್ನಾಗಿದೆ. ನಮ್ಮ ಸುಧಾಕರ್ ಸಾಹೇಬ್ರು ತೀರೋದಾಗ ಅವ್ರ ಮಗ ಈಗ ಓಡಾಡ್ತಾ ಇದ್ದಾರೆ. ನಗರಾದ್ಯಂತ ಎಲ್ಲ ಓಡಾಡ್ತಾ ಇದ್ದಾರೆ. ಈಗ ಮೇಡಮ್, ಈಗ ಯಾವ ರೀತಿ ಇಲ್ಲಿ ನಡೀತಾ ಇದೆ ಚುನಾವಣೆ ಕೂಗು? ಅಂದ್ರೆ ಈಗ ಅಭ್ಯರ್ಥಿ, ಕಾಂಗ್ರೆಸ್ ಇಂದ ಅಭ್ಯರ್ಥಿ ಏನಾದ್ರು ಫೈನಲ್ ಆಗಿದೆನಾ? ಇನ್ನ ಫೈನಲ್ ಏನಾಗಿಲ್ಲ. ಅವ್ರ ಮಗನಿಗೆ ಕೊಡ್ತಾರೆ ಅನ್ನೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವ್ರು ಯಾರೋ ಅವ್ರ ಫ್ಯಾಮಿಲಿ ತೀರೋಗಿರುತ್ತೆ, ಅವ್ರ ಫ್ಯಾಮಿಲಿಗೆ ಕೊಡ್ತಾರೆ ಅನ್ನೋದು ಮಾಹಿತಿ ನಮಗೆ ಗೊತ್ತಿದೆ ಅಲ್ವಾ. ಅದಕ್ಕೆ ಅವ್ರ ಮಗ ಈಗ ಅಡ್ಡಾಡ್ತಾ ಇದ್ದಾರೆ ನಗರದಾದ್ಯಂತ. ಈಗ ಅನುಕಂಪ ಆಧಾರದ ಮೇಲೆ ಈಗ ಅವರಿಗೆ ಕೊಡಬೇಕಂತ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಮೇಡಮ್. ಈಗ ಮೇಡಮ್, ನಾವೀಗ ಸಮೀಕ್ಷೆ ಮಾಡಿದ್ದೀವಿ. ಇಲ್ಲಿ ಜನರ ಒಂದು ಧ್ವನಿ ಯಾವ ರೀತಿ ಇದೆ ಅಂದ್ರೆ, ಈಗ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಲ್ಲಿ ಅಭಿವೃದ್ಧಿ ಬಗ್ಗೆ, ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಕೆಲವರು ಇಲ್ಲಿ ಆಯ್ತಲ್ಲ ನೀರಾವರಿ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈಗ ತಾವು ಕೂಡ ನಗರಸಭೆ ಅಧ್ಯಕ್ಷರಾಗಿದ್ದೀರಾ. ಈಗ ನೀವು ಇದರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಅಭಿವೃದ್ಧಿ ಬಗ್ಗೆ? ಅಭಿವೃದ್ಧಿ ಅಂದ್ರೆ ಈಗ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಪಾರ್ಟಿಯಲ್ಲಿ ಇರೋದ್ರಿಂದ ನಾನು 5 ಗ್ಯಾರಂಟಿ ಯೋಜನೆ ಕೊಟ್ಟು ಗ್ಯಾರಂಟಿ ಯೋಜನೆಯಿಂದ ಸ್ವಲ್ಪ ಕೊರತೆ ಆಗಿದೆ. ಆದ್ರೂ ಸಚಿವರು ಸುಧಾಕರ್ ಸಾಹೇಬ್ರು ಹೆಚ್ಚಿನ ಮಟ್ಟದಾಗ ಅಭಿವೃದ್ಧಿ ಮಾಡಿದ್ದಾರೆ. ಇಡೀ ತಾಲೂಕಾದ್ಯಂತ ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆ. ರೋಡ್ ಆಗ್ಲಿ, ಚರಂಡಿ ಆಗ್ಲಿ, ಪ್ರತಿಯೊಂದು ಹಳ್ಳಿಗೂ ರೋಡು ಚರಂಡಿ ಆಗಿದೆ. ನಗರಾದ್ಯಂತ ರೋಡು ಚರಂಡಿ, ಸಿಸಿ ರೋಡು, ಟಾರ್ ರೋಡು ಪ್ರತಿಯೊಂದು ಆಗಿದೆ. ಸರ್, ಈಗ ಮೇಡಮ್, ಈಗ ತಾವು ಹೇಳೋ ಹಾಗೆ ಈಗ ಕಾಂಗ್ರೆಸ್ ಪಕ್ಷದಿಂದ ಈಗ ಗ್ಯಾರಂಟಿ ಯೋಜನೆ ಮತ್ತು ಆಡಳಿತ ಬಗ್ಗೆ ಅವರು ಚುನಾವಣೆ ಮಾಡ್ತಾ ಇದ್ದೀರಾ ತಾವು. ಈಗ ನಿಮ್ಗೆ ಅಪೋಸಿಟ್ ಅಂದ್ರೆ ಈಗ ಪೈಪೋಟಿಯಾಗಿ ನಿಮ್ಗೆ JDS ಇದೆ ಮತ್ತು ಬಿಜೆಪಿ ಇದೆ. ಸೊ ಈಗ ಈ ಇಬ್ಬರದಲ್ಲಿ ನಿಮ್ಗೆ ಜಟಾಪಟಿ ಯಾರಿದೆ? ನಿಮ್ಗೆ ಪೈಪೋಟಿ ಅಂದ್ರೆ ಯಾರು? JDS, ಬಿಜೆಪಿ ಇದೆ. ಬಿಜೆಪಿಯಿಂದ ಕೊಟ್ರೆ ಕಾಡುಗೊಲ್ಲ ರಾಜಣ್ಣರಿಗೆ ಕೊಡ್ತಾ ಇದ್ದಾರೆ. JDS ಇಂದ ಕೊಟ್ರೆ ರವೀಂದ್ರಪ್ಪ ಅವ್ರಿಗೆ ಕೊಡ್ತಾ ಇದಾರೆ ಅಂತ ಮಾಹಿತಿ. ಈಗ ಮೈತ್ರಿ ಆಗಿ ಮೇಡಮ್ ನಿಮ್ಗೆ ಡೈರೆಕ್ಟ್ ಜಟಾಪಟಿ ಅಂದ್ರೆ ಮೈತ್ರಿಯಿಂದ ಈಗ ಯಾರಿಗೆ ಅಕಸ್ಮಾತ್ ಈಗ JDS ಇಂದ ಸಿಕ್ಕರೆ ನಿಮ್ಗೆ ಇಲ್ಲಿ ಟಫ್ ಆಗುತ್ತೆ ಕ್ಯಾಂಡಿಡೇಟ್? ಏನ್ ಟಫ್ ಆಗಲ್ಲ. ನಮ್ದು ಇದು ಗ್ಯಾರಂಟಿ ಯೋಜನೆ ಐತಲ್ಲ, ಅದರಿಂದ ಹೆಣ್ಮಕ್ಳು ಬಹಳ ಆಸಕ್ತಿ ಕಾಂಗ್ರೆಸ್ ಪಾರ್ಟಿಗೆ ತೋರಿಸಿದ್ದಾರೆ. ಹಾಗಾಗಿ ಅದರಿಂದ ಸಮಸ್ಯೆಗಳ ಮತ್ತೆ ಸುಧಾಕರ್ ಸಾಹೇಬ್ರು ಮಾಡೋ ದಾನ ಧರ್ಮ, ಮಕ್ಳಿಗಾಗ್ಲಿ, ಎಜುಕೇಶನ್ಗಾಗ್ಲಿ, ದೇವಸ್ಥಾನಕ್ಕಾಗ್ಲಿ, ಪ್ರತಿಯೊಬ್ರಿಗೂ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರು ಆಮೇಲೆ ಕಾರ್ಯಕರ್ತನ ಅವ್ರ ಮನೆ ಫ್ಯಾಮಿಲಿ ತರ ನೋಡ್ಕೊಂಡಿದ್ದಾರೆ. ಎಲ್ಲಾ ಸಮಾಜದವ್ರನ್ನು ಒಂದು ಅಧಿಕಾರ ಕೊಡ್ಸಿದಾರೆ ಅವರು. ಹಾಗಾಗಿ ಅದೇನು ಅವರು ಸುಧಾಕರ್ ಸಾಹೇಬ್ರು ಒಂದು ಅನುಕಂಪ ಮತ ಅಂತೂ ಬಿದ್ದೇ ಬೀಳ್ತಾರ. ಮಗ ಚೆನ್ನಾಗಿ ಜಯಗಳಿಸ್ತಾರಂತ ಮೇಡಮ್. ಈಗ ಏನಂದ್ರೆ ಈಗ ಸುಹಾಸ್ ಅವರಿಗೆ ಟಿಕೆಟ್ ತಪ್ಪಿದ್ರೆ ಈಗ ಕಾಂಗ್ರೆಸ್ ಪಕ್ಷದಿಂದ ಈಗ ಸಮಾಜಕ್ಕೆ ಕೊಟ್ರೆ ಓಕೆ. ಕಾಡುಗೊಲ ಸಮಾಜ ಅತಿ ಹೆಚ್ಚಿದೆ. ಕಾಡುಗೊಲ ಸಮಾಜಕ್ಕೆ ಏನು MLC ಇಲ್ಲ, ನಿಗಮ ಇನ್ನೊಂದು ಮತ್ತೊಂದು ಇಲ್ಲಿ ಯಾವ್ದು ಇರೋ ತಾಲೂಕಲ್ಲಿ ಕೊಟ್ಟು ಚಿತ್ರದುರ್ಗ, ತುಮಕೂರು, ಹೈಯೆಸ್ಟ್ ದಾವಣಗೆರೆ, ಬಳ್ಳಾರಿ ಕಾಡುಗೊಲ ಸಮಾಜ ಇದೆ. ಇಲ್ಲಿ ಕಾಡುಗೊಲ ಸಮಾಜಕ್ಕೆ ಕೊಟ್ಟರು ಏನ್ ಲಿಸ್ಟ್ ಅಲ್ಲಿ ಬರ್ತಾರೆ. ಈಗ ಅವರಿಗೆ ತಪ್ಪಿದ್ರೆ ಅವರಿಗೆ ಕೊಡುವ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ. ನಾವು ಕಾಡುಗೊಲ್ರು ಇಲ್ಲಿ ಅತಿ ಹೆಚ್ಚಿರೋದ್ರಿಂದ ನಾವು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ವಿ. ಮಹಿಳಾ ಘಟಕ ಇಲ್ಲಿ ತಾಲೂಕು ಸುಧಾಕರ್ ಸಾಹೇಬ್ರ ಜೊತೆಗೆ ಓಡಾಡಿದ್ವಿ. ನಮ್ಗೆ ಅವಕಾಶ ಕೊಟ್ಟರು ನಾವು ನೀವು ಕೂಡ ಸ್ಪರ್ಧೆ ಮಾಡಬಹುದಲ್ಲ? ಹೌದು, ಸ್ಪರ್ಧೆ ಮಾಡ್ತೀವಿ. ಕೊಟ್ರೆ ಅವಕಾಶ. ನಮ್ಮ ಸಮುದಾಯ ಅತಿ ಹೆಚ್ಚಿದೆ. ನಾನು ತಾಲೂಕು ನಗರಸಭೆ ಅಧ್ಯಕ್ಷ ಆಡಳಿತ ಮಾಡಿದ್ನಿ. ಸುಧಾಕರ್ ಸಾಹೇಬ್ರ ಜೊತೆಗೆ ಇಡೀ ತಾಲೂಕಾದ್ಯಂತ ಅಡ್ಡಾಡಿದ್ದೀನಿ. MP ಎಲೆಕ್ಷನ್ ಅಲ್ಲೂ ಅಡ್ಡಾಡಿದ್ದೀನಿ. ಎಲ್ಲಾ ಸಮಾಜದ ಪ್ರೀತಿ ವಿಶ್ವಾಸ, ಎಲ್ಲಾ ಸಮಾಜ, ನಮ್ಮ ಒಂದೇ ಸಮಾಜ, ಎಲ್ಲಾ ಸಮಾಜದ ಪ್ರೀತಿ ವಿಶ್ವಾಸ ಗಳಿಸಿ ಕೆಲಸ ಕಾರ್ಯ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮಗರಾದ ಈಗ ಸುಹಾಸ್ ಇನ್ನವರಿಗೆ ರಾಜಕೀಯದ ಅಷ್ಟು ಪ್ರಭಾವ ಇಲ್ಲ, ಅವ್ರಿಗೆ ಅಷ್ಟೊಂದು ಜ್ಞಾನ ಇಲ್ಲ ರಾಜಕೀಯ ಬಗ್ಗೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಇಲ್ಲ, ಎಲ್ಲ ಜ್ಞಾನ ಇದೆ, ಎಲ್ಲ ಜ್ಞಾನ ಇದೆ. ಅವರು MLA ಎಲೆಕ್ಷನ್ ಚುನಾವಣೆಯಲ್ಲಿ ನಾನು ಸಚಿವ ಸುಧಾಕರ್ ಸಾಹೇಬ್ರು ಜೊತೆ ಕೂಡಿದಾಗ ಅವ್ರ ಮಗನವ್ರ ಜೊತೆ ಬರ್ತಾ ಇದ್ರು. ಜ್ಞಾನ, ತಿಳುವಳಿಕೆ, ಅವ್ರ ಬಿಸ್ನೆಸ್ ಮ್ಯಾನು, ತಿಳುವಳಿಕೆ ಜ್ಞಾನ ಇಲ್ಲ ಅಂತ ಮಾತಾಡಬಾರ್ದು. ಅವ್ರಿಗೂ ಜ್ಞಾನ ಇದೆ, ತಿಳುವಳಿಕೆ ಇದೆ, ಬಿಸ್ನೆಸ್ ಮಾಡಿದ್ದಾರೆ. ರಾಜಕೀಯ ಇಡೀ ತಾಲೂಕಾದ್ಯಂತ ಅವರು ಅಡ್ಡಾಡಿದ್ದಾರೆ. ಏನೀಗ 1-1.5 ವರ್ಷ ಅಷ್ಟೇ ಈಗ ಉಳಿದಿರುತ್ತೆ, ಬಾಕಿ ಇದೆ. ಸೊ ಈ ಇಷ್ಟು ಇದರಲ್ಲಿ 18 ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿಯಲ್ಲಿ ಏನ್ ಬ್ಯಾಲೆನ್ಸ್ ಇತ್ತು ಅದು ಆಗುವ ಚಾನ್ಸಸ್ ಇದೆನಾ? ಅದೇ ಸುಧಾಕರ್ಗೆ ಓಟ್ ಗೆಲ್ಸಿದ್ರೆ ಬ್ಯಾಲೆನ್ಸ್ ಕಾಂಗ್ರೆಸ್ ಪಾರ್ಟಿ ಇದೆ. ಈಗ ನಮ್ದೇ ಅಧಿಕಾರ ಇದೆ. DK ಶಿವಕುಮಾರ್ ಸರ್ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಅದು ನಮ್ಮ ಸುಧಾಕರ್ ಸರ್ ಆತ್ಮೀಯ ಸ್ನೇಹಿತರವರು. ಇನ್ನು ಅಭಿವೃದ್ಧಿ ಹೆಚ್ಚಾಗುತ್ತೆ. ನಮ್ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ವಿ. ಓಕೆ ಮೇಡಮ್. ಈಗ ಕೊನೆಯದಾಗಿ ಈಗ D ಸುಧಾಕರ್ ಇಲ್ಲಿ ತನಕ ಅವ್ರು ಏನು ಅಭಿವೃದ್ಧಿ ಮಾಡಿದ್ರೆ ಓಕೆ, ಇದು ಒಂದು ಕಡೆ ಇರಲಿ. ಈಗ ತಾವು ಈಗ ಸುಹಾಸ್ ಅವ್ರೀಗ ಕಣಕ್ಕಿಳ್ತಾ ಇದ್ದಾರೆ. ಈಗ ತಾವು ಮತಗಳಿಗೆ ಮತದಾನವನ್ನು ಕೇಳಬೇಕಂದ್ರೆ ಯಾವ ಒಂದು ಯೋಜನೆ ಇಟ್ಕೊಂಡು ತಾವು ಮತವನ್ನು ಕೇಳ್ತಾ ಇದ್ದೀರಾ? ಅದೇನು ಒಂದೇ ಅಂತ ಅಜೆಂಡಾ ಏನಿಲ್ಲ.
ಎಲ್ಲಾ ತರ ಸಹಾಯ ಮಾಡಿದ್ದಾರೆ. ಬಡವರು ಬಂದು ಬಡವರು ಅತಿ ಹೆಚ್ಚಿದಾಗಿ ಬಡವರು ಸಹಾಯ ಮಾಡಿದ್ದಾರೆ. ಮದ್ವೆ ಅಂದ್ರೆ ಮದ್ವೆ, ನಾಮಕರಣ ಅಂದ್ರೆ ನಾಮಕರಣ, ಮನೆ ಇಲ್ದರಿಗೆ ಮನೆ, ಪ್ರತಿಯೊಂದು ಆಸ್ಪತ್ರೆಯಿಂದ ಆಸ್ಪತ್ರೆ, ಏನೇ ಕಷ್ಟ ಸುಖ ಅಂದ್ರೂ ಅವ್ರು ಸಹಾಯ ಮಾಡಿದ್ದಾರೆ. ಅದರಿಂದ ಅವ್ರು ಓಟ್ ಹಾಕಿ ಹಾಕ್ತಾರೆ. ಅದು ನೆನೆಸ್ಕೊಂಡು ಓಟ್ ಹಾಕಿ ಹಾಕ್ತಾರೆ. ಈಗ ಕೊನೆಯದಾಗಿ ನಮ್ಮ ಹಿರಿಯೂರು ಕ್ಷೇತ್ರದ ಎಲ್ಲ ಮತದಾರರಿಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅಪೀಲ್ ಯಾವ ರೀತಿ ತಾವು ಮಾಡ್ತೀರಾ ಮತಗಳನ್ನು ಕೇಳಕ್ಕೆ? ಏನಿಲ್ಲ, ಈಗ ಸಚಿವರು ಎಲ್ಲ ಸಹಾಯ ಸಹಕಾರ ಮಾಡಿದ್ದಾರೆ. ಇಡೀ ತಾಲೂಕಾದ್ಯಂತ 3 ಬಾರಿ ಗೆದ್ದಿದ್ದಾರೆ, ಸಚಿವರಾಗಿದ್ದಾರೆ. ಹಂಗಾಗಿ ಅವ್ರಿಗೆ ಸಹಕಾರ ಅವ್ರ ಮಗನಿಗೆ ಮಾಡ್ತಾರನ್ನೋ ಒಂದು ವಿಶ್ವಾಸ ನಮಗಿದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್.